ಇವರ 46ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಶಾಲಾ ಕಾಲೇಜಿನ ಸಿಬ್ಬಂದಿಗಳ ಪರವಾಗಿ ಹಾಗೂ ನಮ್ಮ ಪ್ರಾಚಾರ್ಯರಾದ ಶ್ರೀ ಸುತಾರ್ ಸರ್ ಇವರ ಪರವಾಗಿ ನಾವು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನಮ್ಮ ಭಾಗದಲ್ಲಿ ಸುಮಾರು 5-6 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಬರ್ತವೆ. ಆ ಎಲ್ಲ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಗಣೇಶನ ಪ್ರಕಾಶನ ಹುಕ್ಕೇರಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರೆಲ್ಲ ಪದಾಧಿಕಾರಿಗಳು, ನಾಯಕರು ಎಲ್ಲರೂ ಸೇರಿ ಇವತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಕಾಲೇಜ್ ಬ್ಯಾಗ್ ವಿತರಣೆಯ ಸಮಾರಂಭವನ್ನು ಅವರ ಹುಟ್ಟುಹಬ್ಬದ ಔಚಿತ್ಯವಾಗಿ ಇಟ್ಟುಕೊಂಡಿದ್ದರು. ಅದು ನಮಗೆಲ್ಲ ಒಂಥರ ಹೆಮ್ಮೆ ಮೂಡಿಸಿದೆ. ಇದಷ್ಟೇ ಅಲ್ಲದೆ ಅನೇಕ ಪ್ರತಿ ವರ್ಷ, ಕಳೆದ ವರ್ಷ ಸಹಿತ ಅವರು ಶಾಲಾ ಕಾಲೇಜುಗಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ಕೊಟ್ಟಿದ್ದರು. ಹಿರುಕೊಡಿಯಲ್ಲಿ ಇರುವಂಥ ಗ್ರಂಥಾಲಯವನ್ನು ಡಿಸ್ಟ್ರಿಕ್ಟಲ್ಲಿ ಮಾಡಿದರು ಫೌಂಡೇಶನ್ ವತಿಯಿಂದ. ಅದೇ ರೀತಿಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಶಾಲಾ ಕಲಿಕಾ ಉಪಕರಣಗಳನ್ನು ಕೊಟ್ಟಿದ್ದರು. ಪ್ರತಿ ವರ್ಷ ಅವರು ವಿಶೇಷವಾಗಿ ಯಾವುದಾದ್ರೂ ಒಂದು ಶಾಲಾ ಮಕ್ಕಳಿಗಾಗಿ, ಕಾಲೇಜ್ ಮಕ್ಕಳಿಗಾಗಿ ವಿಶೇಷ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯುಕ್ತವಾಗಿ ನಾವೆಲ್ಲರೂ ಅವರಿಗೆ ಇದೇ ರೀತಿಯಲ್ಲಿ ಆಯುಷ್ಯ, ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ಈ ಭಾಗದ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡಲಿ ಆ ಭಗವಂತ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಸನ್ಮಾನ್ಯ ಗಣೇಶನ ಹುಕ್ಕೇರಿಯವರ 46ನೇ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹೊಸಿಗೆ ನೀಡುವ ಮುಖಾಂತರ ಈ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮ ನಿರ್ವಹಿಸಿಕೊಡ್ತಾ ಇದ್ದಾರೆ. ಅರುಣ್ ಮಮದಮ್ ಅವರು, ವಿಠಲ್ ನಾಯ್ಕ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಹಾದೇವ್ ಮಾಳಿಗೆ ಅವರು ಸಹಿತ ವೇದಿಕೆ ಮೇಲೆ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗ್ತದವು, ಸರ್ಕಾರಿ ದವಾಖಾನೆ ಸುಧಾರಣೆ ಆಗ್ತದವು, ಮತ್ತೀಗ ಸ್ತ್ರೀ ಶಕ್ತಿ ಬಂದಾಗಿಂದ ಬಸ್ಗಳು ಸುಧಾರಣೆ ಆಗಿದವು. ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ ಕೊಡಾಕಿರೋದು ಭಾಳ ಖುಷಿ ವಿಷಯ. ಯಾಕಂದ್ರೆ ಕರೆ ಸಹಾಯ ಬೇಕಾಗೋದು ಸರ್ಕಾರಿ ಶಾಲೆ ಮಕ್ಕಳಿಗೆ. ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಎಷ್ಟು ನೀವು ಸೌಲಭ್ಯಗಳು ಹೆಚ್ಚು ಕೊಡ್ತೀವಿ, ಅಷ್ಟು ಸಂಖ್ಯಾಬಲ ಹೆಚ್ಚಾಗ್ತೈತಿ. ಈಗ ಉದಾಹರಣೆಗೆ ದಿಲ್ಲಿ ಸರ್ಕಾರದಾಗ ಮತ್ತು ಪಂಜಾಬ್ ಸರ್ಕಾರದಾಗ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ದವಾಖಾನೆ ಇದು ಅಡ್ಮಿಷನ್ ಹೆಚ್ಚು ಪರಿಸ್ಥಿತಿ ಇದೆ. ನಂಬರ್ ಹಚ್ತಾರೆ, ಖಾಸಗಿ ತಂದ ಸರ್ಕಾರಿ ಹೆಚ್ಚಾಗ್ತಾರೆ. ಅದರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕೋಡಿ ಅಷ್ಟಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸುಧಾ ಸರ್ಕಾರಿ ಶಾಲೆಗಳಿಗೆ ಬರೋ ದಿವಸದಾಗ ನಂಬರ್ ಹತ್ತು ಪರಿಸ್ಥಿತಿ ಬರಬೇಕು. ಈಗ ದೇಶ ನಂಬರ್ ಹೆಚ್ಚಾಗ್ತಿದಾರೋ ಹಂಗೆ ಸರ್ಕಾರಿ शाळेची सरकार दवाखान्याला नंबर असतो परिस्थिती भरून तिथे घ्यायचं ठरलं आणि त्याच्यामधून आज त्या कॉलेजच्या विद्यार्थ्यांना जे किट द्यायचं ठरवलं, हे किट अगदी चांगल्या पद्धतीचे किट देऊन त्यांना गौरव करायचं ठरलंय. आणि साहेबांच्या याच्यामध्ये जर बघायला गेलं तर साहेबांचं जे राजकीय जीवन चालू झालं ते पहिल्यांदा त्यांनी एकसंबा जिल्हा पंचायत मधून सुरुवात केली. त्याच्यानंतर त्यांनी बेळगाव जिल्हा डीसीसी बँकेचं संचालकपद घेतलं. त्याच्यानंतर हर्षिनाथ कारखान्याचं संचालकपद झालं. त्याच्यानंतर मांजरी जिल्हा पंचायत मधून जिल्हा पंचायत सदस्य झाले. त्याच्यानंतर त्यांनी 2014 साली आमदारकी झाले. त्याच्यानंतर सतत 2018 2024 3 वेळा आमदार झाला. आमदार होत असताना ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಲ್ಲಿ ಹಮ್ಮಿಕೊಂಡಿದ್ರು ಒಂದು ಕಾರ್ಯಕ್ರಮವನ್ನು. ಅದಕ್ಕಾಗಿ ನಾವು ಇಲ್ಲಿ ಹಾಜರಾಗಿದ್ವಿ. ಸೊ ಎಲ್ಲ ಸರ್ಕಾರಿ PU ಕಾಲೇಜ್ ಮಕ್ಕಳಿಗೆ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರು ಬ್ಯಾಗ್ಗಳನ್ನು ವಿತರಿಸಿ ಅವರಿಗೆ ಮುಂದೆ ಶಿಕ್ಷಣಕ್ಕಾಗಿ ಬಹಳ ಸಹಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಚಿಕ್ಕೋಡಿ ಹದ್ದಲ್ಲಿ ಬರುವಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಂದ ಹಾಗೆ ನಮ್ಮ ಸರ್ಕಾರಿ PU ಕಾಲೇಜ್ ಸದಲ್ಗಾ ವತಿಯಿಂದ ಇವರಿಗೆ ಅಭಿನಂದನೆಯನ್ನು ಸಾಧಿಸ್ತೀನಿ. ಹಾಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಮೊದಲಿಗೆ ಗಣೇಶನ ಹುಕ್ಕೇರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇದು ಕಲಿಯುಗ ಅಲ್ಲ ಕಂಪ್ಯೂಟರ್ ಯುಗ ಎನ್ನುವುದರಲ್ಲೂ ಕೂಡ ತಮ್ಮ ಹುಟ್ಟುಹಬ್ಬವನ್ನು ಎಷ್ಟೋ ಜನ ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಮುಖಾಂತರ ಆಚರಿಸಿಕೊಳ್ಳುತ್ತಾರೆ. ಆದರೆ ಇವರು ಶಿಕ್ಷಣವನ್ನು ಉತ್ತೇಜಿಸಬೇಕೆನ್ನುವ ಕಾರಣದಿಂದಾಗಿ ತಮ್ಮ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಬ್ಯಾಗ್ಗಳನ್ನು ಹಂಚುವ ಮೂಲಕ ಆಚರಿಸಿಕೊಂಡಿದ್ದಾರೆ. ಆಗಮಿಸಬೇಕಂತ ಎಲ್ಲ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಊಟವನ್ನು ತೆಗೆದುಕೊಂಡು ಹೋಗಬೇಕು.
ಇನ್ನು ಮುಂದೆ ಗೌರ್ಮೆಂಟ್ ಅಭಿಷೇಕ್ ಕಾಂಬ್ಳೆ, ಆದರ್ಶ ಜಾಧವ್, ಆದರ್ಶ ಪಟೇಲ್, ಆದಿತ್ಯ ರಾಮಣ್ಣವರು, ಐಶ್ವರ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.